ಇವತ್ತು 5 ಹುಲಿಗಳ ಸಾವು ಇಡೀ ದೇಶಾದ್ಯಂತ ಜನರನ್ನು ದಿಗ್ಭ್ರಮೆಗೊಳಿಸಿದೆ. ಅದರಲ್ಲೂ ಹುಲಿಗಳ ಸಂಖ್ಯೆ ವಿಚಾರದಲ್ಲಿ ನಾವು ಮಧ್ಯಪ್ರದೇಶ ಯಾವ ರೀತಿ ಜಗಳ ಆಡ್ತೀವಿ ಅಂತಂದರೆ, ಕೇವಲ 2 ಸಂಖ್ಯೆ ಕಡಿಮೆ ಅಂತ ನಾವು 2ನೇ ಸ್ಥಾನಕ್ಕೆ ಬಂದಿದ್ವಿ. ಅಷ್ಟರ ಮಟ್ಟಿಗೆ ಹುಲಿ ಸಂರಕ್ಷಣೆಗೋಸ್ಕರ ಹಲವಾರು ಕಾರ್ಯಕ್ರಮಗಳಿವೆ. ಆದರೆ ಇವತ್ತು ಪದೇ ಪದೇ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ. ಈ 5 ಹುಲಿಗಳ ಜೊತೆಗೆ ಇದೇ ವರ್ಷ ಇದು 6ನೇ ತಿಂಗಳು ಒಟ್ಟು 8 ಹುಲಿಗಳು ಸಾವನ್ನಪ್ಪಿವೆ. ಸೊ ಈ ಹುಲಿಗಳ ಸಂರಕ್ಷಣೆಯ ಕಾರ್ಯಕ್ರಮಗಳು ಸಾಕಾಗ್ತಾ ಇಲ್ವಾ? ಹಾಗಾದರೆ ಕರ್ನಾಟಕದಲ್ಲಿ ಇನ್ನೂ ಬಿಗಿಯಾದಂಥ ಕಾನೂನುಗಳು ಬರಬೇಕಾ? ಇನ್ನೂ ವೈಜ್ಞಾನಿಕವಾದಂಥ ತರಬೇತಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಬೇಕಾಗಿದೆಯಾ? ಮಾನವ ಮತ್ತು ಹುಲಿಗಳ ನಡುವಿನ ಸಂಘರ್ಷವನ್ನು ಕೊನೆಗಾಣಿಸೋದಕ್ಕೆ ಏನೇನು ಮಾಡಬೇಕಾಗಿದೆ? ಇನ್ನು ಮಲೆ ಮಹದೇಶ್ವರವನ್ನು ನಿಜಕ್ಕೂ ಕೂಡ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡೋದಕ್ಕೆ ಇರುವಂಥ ಅಡ್ಡಿ ಆತಂಕಗಳು ಯಾವುವು? ನಿಜಕ್ಕೂ ಮಾನವ ಮತ್ತು ಈ ಹುಲಿ ಸಂರಕ್ಷಿತ ಪ್ರದೇಶ ಇದರ ನಡುವಿನ ಬಿಕ್ಕಟ್ಟಿಗೆ ಕೊನೆಯೇ ಇಲ್ವಾ?